ಗಂಗಾ ಎರಡು ಕಡೆ ಕಾಣ್ತಿದ್ದಾಳಲ್ಲ. ನನ್ನ ಕಣ್ಣು ನನಗೆ ಮೋಸ ಮಾಡ್ತಿಲ್ಲ ತಾನೆ? ನಂಗೇನೋ ಈ ಊರಲ್ಲಿ ನನ್ನ ಹಾಗೆ ಇನ್ಯಾರೋ ಇದ್ದಾರೆ ಅನ್ಸುತ್ತೆ. ಯಾರ್ಯಾರೋ ಸಿಕ್ಕಿ ನನ್ನ ಮಾತಾಡ್ತಿದ್ದಾರೆ. ನನ್ ಯಾರೋ ಚೆನ್ನಾಗಿ ಗೊತ್ತಿರೋರ್ ಹಾಗೆ ಮಾತಾಡ್ತಿದ್ದಾರೆ. ಅಂದ್ರೆ ಗಂಗಾ ಹೇಳಿದ್ದು ನಿಜ ಅಂತಾಯ್ತು. ಗಂಗಾ ಹಾಗೆ ಇನ್ನೊಬ್ಳು ಹುಡುಗಿ ಇದ್ದಾಳೆ. ಈ ಹುಡುಗಿ ಯಾರು? ಈ ಹುಡುಗಿಗೂ ಗಂಗಾನ್ ಮಾತಾಡ್ಸೋರ್ಗೂ ಸಂಬಂಧ ಏನು? ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ. ಸ್ವಾಮಿ ಸ್ವಾಮಿ, ಏನಪ್ಪ? ಆ ಹುಡುಗಿ ಯಾರು? ಅವಳ ನಿತ್ಯಾ ಶ್ರೀನಿವಾಸ್, ರೂಪಾ ಶ್ರೀನಿವಾಸ್ ಮಗಳು, ಮಿಸ್ ಬೆಂಗಳೂರು. ಇವತ್ತು ಈವ್ನಿಂಗ್ ಫಂಕ್ಷನ್ ಹಾಲಲ್ಲಿ ಅವ್ರ ಮದುವೆನ ಅನೌನ್ಸ್ ಮಾಡ್ತಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮೇಡಮ್ ಮಗಳ ಅಂದ್ರೆ ಗಂಗಾ ಹೇಳಿರೋ ದೇವಿಪುರದ ಮದುವೆ ಗಂಡನ ಮದುವೆ ಆಗ್ತಿರೋ ಮುದ್ದು ಮಗಳು. ಅದಕ್ಕೆ ಆ ಕಡೆಯವರು ಈ ಕಡೆಯವರು ಗಂಗಾನ ಮೇಡಮ್ ಮಗಳು ಅಂದ್ಕೊಂಡಿದ್ದು. ಅನುಮಾನನೇ ಇಲ್ಲ. ಅದೇ ಮುಖ, ಅದೇ ಎತ್ತರ, ಅದೇ ಪರ್ಸನಾಲಿಟಿ. ಅಚ್ಚು ಹಾಕಿರೋ ಹಾಗೆ ಇವರಿಬ್ರು ಒಂದೇ ತರ ಇದ್ದಾರೆ. ಗೆಟಪ್ ಒಂದೇ ವ್ಯತ್ಯಾಸ. ನಿತ್ಯ, ಏನು ನನಗಿಂತ ಮೊದಲೇ ಬಂದ್ಬಿಟ್ಯಾ? ಹೌದು ಬಿಡು, ಇಷ್ಟಕ್ಕೂ ಅಕ್ಕ ಇಲ್ಲಿ? ಯಾರ್ಯಾರೋ ಸಿಕ್ಕಿ ನನ್ನ ಮಾತಾಡ್ತಿದ್ದಾರೆ. ಮೇಡಮ್ಗೆ ಮಗಳು ಅಂದ್ರೆ ಪ್ರಾಣ. ಅವಳು ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಆ ಹುಡುಗಿಯಾಗೆ ಗಂಗಾ ಇದ್ದಾಳೆ. ಅವಳು ಮಗಳ ತರ ಹೋಗಿ ಗಂಗಾ ಮೇಡಮ್ ಹತ್ರ ದುಡ್ಡು ಕೇಳಿದ್ರೆ ಏನು ಮಾತಾಡದೆ 10 ಲಕ್ಷ ಅಲ್ಲ 10 ಕೋಟಿ ಬೇಕಾದ್ರೂ ಕೊಡ್ತಾರೆ. ಗಂಗಾ ಅಮ್ಮಂಗೆ ಆಪರೇಷನ್ ಆಗಿ ಬದುಕಿ ಹೊರಗೆ ಬರ್ತಾಳೆ. ಅಪ್ಪ ದೇವ್ರೆ, ಸರಿಯಾದ ದಾರಿನೇ ತೋರಿಸಿದ್ಯಾ. ಚಿಕ್ಕಪ್ಪ, ಚಿಕ್ಕಪ್ಪ, ಮೇಡಮ್ ಸಿಕ್ಕಿದ್ರಾ? ಮಾತಾಡಿದ್ಯಾ? ಅಮ್ಮನ ಪರಿಸ್ಥಿತಿ ಹೇಳಿದ್ಯಾ? ದುಡ್ಡು ಕೇಳಿದ್ಯಾ? ಕೊಡ್ತೀನಿ ಅಂದ್ರ? ಒಂದ್ಸಲ ಎಷ್ಟು ಪ್ರಶ್ನೆ ಕೇಳ್ತೀಯೇ? ಹೇಳು ಚಿಕ್ಕಪ್ಪ. ಕೊಡ್ತೀನಿ ಅಂದ್ರು. ನಿಜವಾಗ್ಲೂ? ನಿನ್ನ ಹತ್ರ ಸುಳ್ಳ್ಯಾ ಕೇಳಿ ಗಂಗಾ? ನಿಜವಾಗ್ಲೂ ದುಡ್ಡು ಕೊಡ್ತೀನಿ ಅಂದ್ರು. ಮೇಡಮ್ ಅಂತೂ ಎಷ್ಟು ಒಳ್ಳೆಯವ್ರು ಚಿಕ್ಕಪ್ಪ. ಎಷ್ಟಾದ್ರೂ ದೊಡ್ಡವ್ರೆ. ದೊಡ್ಡ ಮನ್ಸಿರುತ್ತೆ ಅವರಿಗೆ. ಕೇಳ್ದಾಗ ಅಷ್ಟು ದುಡ್ಡು ಕೊಡ್ತಾರೆ ಅಂದ್ರೆ ಮೇಡಮ್ ನಿಜವಾಗ್ಲೂ ದೇವ್ರಿಗೆ ಸಮಾನ ಅಲ್ವಾ ಚಿಕ್ಕಪ್ಪ? ಬಾ ಚಿಕ್ಕಪ್ಪ. ಎಲ್ಲಿಗೆ? ಮೇಡಮ್ ಹತ್ರ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋಗೋಣ. ಅಲ್ಲಿ ಅಮ್ಮ ಒಬ್ಳೇ ಇದ್ದಾಳೆ. ದುಡ್ಡು ಈಗ ಕೊಡ್ತಿಲ್ಲ. ಅದೇನ್ ಚಿಕ್ಕಪ್ಪ? ಅಂದ್ರೆ ಮೇಡಮ್ ಈಗ ಅವಸರದಲ್ಲಿದ್ದಾರೆ. ಈಗೇನೋ ಪೂಜೆ ಇದೆಯಂತೆ. ಮತ್ತೇನ್ ಮಾಡೋದು ಚಿಕ್ಕಪ್ಪ? ಈ ಊರಲ್ಲಿ ಸಂಜೆ ಒಂದು ಫಂಕ್ಷನ್ ಇದೆಯಂತೆ. ಆ ಫಂಕ್ಷನ್ ಅಲ್ಲಿ ಮೇಡಮ್ ಮಗಳನ್ನ, ಭಾವಿ ಅಳಿಯನ್ನ ನೆಂಟರಿಗೆ ಸ್ನೇಹಿತರಿಗೆ ಪರಿಚಯ ಮಾಡಿಸ್ತಾರಂತೆ. ನಾವು ಸಂಜೆ ತನಕ ಇದ್ದು ಆ ಫಂಕ್ಷನ್ಗೆ ಹೋಗೋಣ. ಏನ್ ಚಿಕ್ಕಪ್ಪ ಇದು? ಫಂಕ್ಷನ್ ಸಂಭ್ರಮನೋ ಪರಿಸ್ಥಿತಿಲಿದ್ದೀವ ನಾವು. ಅಮ್ಮ ಯಾವ ಸ್ಥಿತಿಲಿದ್ದಾಳೆ ಗೊತ್ತಿದ್ದು ಕೂಡ. ಹೇಳೋದು ಪೂರ್ತಿ ಕೇಳು ಗಂಗಾ. ಆ ಫಂಕ್ಷನ್ ಅಲ್ಲಿ ಮೇಡಮ್ ನಮ್ಗೆ ದುಡ್ಡು ಕೊಡ್ತೀನಿ ಎಂದಿದ್ದಾರೆ. ಅಲ್ಲಿ ತನಕ ನಾವು ಕಾಯೋ ತಪ್ಪೋದಿಲ್ಲ. ಕೊಡೋದೇನೋ ಈಗ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹೌದು, ನೀನ್ ಅವ್ರ ಮಗಳು, ಅವರು ನಿಮ್ಮಮ್ಮ. ಕೇಳ್ತಿದ್ದಾಗ ಕೊಟ್ಬಿಡಕ್ಕೆ. ಹಾಗಲ್ಲ ಗಂಗಾ, ಈಗಿಂದೀಗ್ಲೇ 10 ಲಕ್ಷ ಕೊಡ್ಬೇಕು ಅಂದ್ರೆ ಅವ್ರ ಜೊತೆಲಿ ಅದನ್ನ ಅವ್ರು ಇಟ್ಕೊಂಡಿರಲ್ಲ ಅಲ್ವಾ? ಸಂಜೆ ಅಷ್ಟೊತ್ತಿಗೆ ಹೇಗಾದ್ರೂ ಅರೇಂಜ್ ಮಾಡ್ತಾರೆ. ಸರಿ ಚಿಕ್ಕಪ್ಪ, ದುಡ್ಡು ಕೊಡ್ತಿದ್ದ ಹಾಗೆ ತಡ ಮಾಡ್ದೆ ಹೊರಟ್ಬಿಡ್ಬೇಕು. ಅದೆಲ್ಲ ಸರಿ, ಫಂಕ್ಷನ್ ನೀನ್ ಹೀಗೆ ಬಂದ್ರೆ ಚೆನ್ನಾಗಿರಲ್ಲ ಗಂಗಾ. ಯಾಕೆ? ಈ ಲಂಗ ದಾವಣಿ ಚೆನ್ನಾಗಿದೆಯಲ್ಲ, ಯಾಕೆ ಚೆನ್ನಾಗಿರಲ್ಲ? ಯಾಕಂದ್ರೆ ಫಂಕ್ಷನ್ಗೆ ದೊಡ್ಡವರೆಲ್ಲ ಬರ್ತಾರೆ. ನಾವು ಕೂಡ ಹಾಗೆ ಇರ್ಬೇಕಲ್ವಾ? ನಾವ್ ಕೆಲ್ಸದವ್ರಲ್ವಾ ಚಿಕ್ಕಪ್ಪ? ದೊಡ್ಡವ್ರ ಹಾಗೆ ಹೇಗಿರಕ್ಕಾಗುತ್ತೆ?
ನೀನು ಮಾಡ್ರನ್ ಡ್ರೆಸ್ ಹಾಕೊಂಡ್ರೆ ಆ ದೊಡ್ಡ ಮನುಷ್ಯರ ಮಗಳ ಹಾಗೆ ಕಾಣ್ತೀಯ. ಛೀ, ಚೆನ್ನಾಗಿರಲ್ಲ ಚಿಕ್ಕಪ್ಪ. ನೋಡ್ದವ್ರು ಏನ್ ಅನ್ಕೋತಾರೆ? ಯಾಕೆ ಅನ್ಕೊಂತಾರೆ? ಮೇಡಮ್ ತುಂಬಾ ದೊಡ್ಡ ಮನುಷ್ಯರು, ಮೇಡಮ್ ಮನೇಲಿ ಕೆಲಸ ಮಾಡೋರು ರಿಚ್ ಆಗಿರ್ತಾರೆ ಅನ್ಕೊಂತಾರೆ. ಆದ್ರೆ ಮೇಡಮ್ ನನ್ನ ಹಾಗೆ ನೋಡಿದ್ರೆ ಬೈತಾರೆ. ಏನು ಭಯಲ್ಲ. ಮಾಡ್ರನ್ ಡ್ರೆಸ್ ಅಲ್ಲಿ ಮೇಡಮ್ ಹತ್ರ ಹೋಗಿ 10 ಲಕ್ಷ ಬೇಕು ಮಾಮ್ ಅಂತ ಕೇಳು, ಅಷ್ಟೇ ಕೊಟ್ಬಿಡ್ತಾರೆ. ಮಾಮ ಮಾಮ ಅಂದ್ರೆ ಏನು? ಮಾಮ್ ಅಂದ್ರೆ ಇಂಗ್ಲಿಷಲ್ಲಿ ಅಮ್ಮವ್ರೆ ಅಂತಾನೆ ಅರ್ಥ. ಆಹಾ, ಡ್ರೆಸ್ ಜೊತೆ ಭಾಷೆ ಕೂಡ ಬದಲಾಗಬೇಕು ಗಂಗಾ. ಏನೋ ಚಿಕ್ಕಪ್ಪ, ಏನೇನೋ ಹೇಳ್ತಿದ್ಯಾ. ಆದ್ರೆ ಇದೆಲ್ಲ ಯಾಕೆ? ನಿನ್ ಮೇಡಮ್ ಹತ್ರ ದುಡ್ಡು ಕೇಳಾಗಿದ್ಯಲ್ಲ. ಸಂಜೆ ನಾವು ಫಂಕ್ಷನಿಗೆ ಹೋಗಿ ಆ ದುಡ್ಡು ತಗೊಂಡು ಹೊರಟೋದ್ರೆ ಸಾಕಾಗುತ್ತೆ. ಸಾಕಾಗಲ್ಲ. ಯಾಕೆ ಚಿಕ್ಕಪ್ಪ ಸಾಕಾಗಲ್ಲ? ನಿನಗೆ ದುಡ್ಡು ಬೇಕಾ, ಉತ್ತರ ಬೇಕಾ? ದುಡ್ಡೇ ಬೇಕು. ಆದ್ರೆ ಇಲ್ಲ, ಗೀದ್ರೆ ಇಲ್ಲ. ನಾನು ಹೇಳ್ದಷ್ಟು ಮಾಡಬೇಕು ಅಷ್ಟೇ. ಸರಿ ಚಿಕ್ಕಪ್ಪ, ಮತ್ತೆ ಡ್ರೆಸ್ಸು ತಗೊಳ್ಳೋದು ಎಲ್ಲಿ? ಅದು ಕೂಡ ಗೊತ್ತಿಲ್ವಾ? ಬಟ್ಟೆ ಅಂಗಡಿಲಿ. ಹೇಗೂ ಈ ಜಾಗ ಬಟ್ಟೆಗೆ ಫೇಮಸ್ಸು. ತಗೊಂಡ್ರಾಯ್ತು, ಬಾ ಬಾ ಗಂಗಾ ಬಾ. ಪರಮೇಶ್ವರ, ಶಾಪದ ಬಗ್ಗೆ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋ ತಂದೆ. ಸ್ವಾಮಿ, ಜಾತಕ ಹೊಂದೋ ಹಾಗೆ ಮಾಡಪ್ಪ. ಜಾತಕ ಹೊಂದಿಕೆ ಆಗ್ತಿಲ್ಲ ಅಂತ ಹೇಳಿ ದೇವ್ರೆ. ಎರಡೂ ಜಾತಕನ ಸೂಕ್ಷ್ಮವಾಗಿ ನೋಡಿದ್ದೀನಿ. ಇರೋದನ್ನ ಇರೋ ಹಾಗೆ ಹೇಳು ಅಂತೀರಾ, ಇಲ್ಲ ಏನೇ ಆದರೂ ಇವ್ರ ಮದುವೆ ನಡೀಲೇಬೇಕು ಅಂತ ಸುಳ್ಳು ಹೇಳು ಅಂತೀರಾ? ಅದೇನ್ ಪುರೋಹಿತ್ರೆ, ಇವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಅಲ್ವಾ ಜಾತಕ ನೋಡೋದಕ್ಕೆ ಹೇಳಿದ್ದು? ಇರೋದನ್ನ ಇರೋ ಹಾಗೆ ಹೇಳಿ. ಯಥಾರ್ಥವಾಗಿ ಹೇಳಿದ್ರೆ ಕೇಳೋ ಶಕ್ತಿ ನಿಮಗಿದೆಯಾ? ಶಾಪದ ಬಗ್ಗೆ ಏನಾದರೂ ಹೇಳೋಕೆ ಹೋಗ್ತಿದಾರ? ಯಾಕೆ ಹೀಗೆ ಹೇಳ್ತಿದ್ದಾರೆ? ಏನಾದರೂ ದೋಷ ಇದೆಯಾ? ಈ ಮದುವೆ ಆಗಲ್ಲ ಅಂತಾರೋ ಏನೋ. ಶಕ್ತಿ ಇರಬೇಕಾದ್ದು ನಮ್ಗಲ್ಲ ಪುರೋಹಿತ್ರೆ, ಮದುವೆ ಮಾಡ್ಕೊಳ್ಬೇಕಾದವ್ರಿಗೆ. ಏನಾದರೂ ಆಗಲಿ, ತಾತ್ಕಾಲಿಕವಾಗಿ ಆನಂದ ಕೊಡೋ ಸುಳ್ಳಿಗಿಂತ ಶಾಶ್ವತ ಪರಿಹಾರ ಕೊಡೋ ನಿಜಾನೇ ಒಳ್ಳೇದು. ಅದನ್ನೇ ಹೇಳಿ. ಹುಡುಗಿ ಜಾತಕ ದಿವ್ಯವಾಗಿದೆಯಮ್ಮ, ಆದರೆ ಹುಡುಗನ ಜಾತಕದಲ್ಲಿ ಗಂಡಾಂತರ ಇದೆಯಮ್ಮ. ಏನ್ ಹೇಳ್ತಿದ್ದೀರಾ ಪುರೋಹಿತ್ರೆ? ಜಾತಕದಲ್ಲಿ ಸಾವು ಕೂಡ ಬರ್ತಿರತ್ತಾ? ಇರತ್ತಮ್ಮ. ಅದು ಅವರ ಜಾತಕದಲ್ಲಿರೋ ದೋಷ ಇರ್ಬೋದು, ಅಥವಾ ಅವರ ಕುಟುಂಬದಲ್ಲಿರೋ ತಪ್ಪಿರಬಹುದು, ಅಥವಾ ಆ ವಂಶಕ್ಕಿರೋ ಶಾಪ ಇರಬಹುದು. ಎಲ್ಲನೂ ಪರಿಗಣಿಸಬೇಕು. ಈ ಸಾವಿನ ವಿಷಯ ಎಲ್ಲ ಈಗ ಯಾಕೆ? ಮೊದಲು ಮದ್ವೆ ಆಗತ್ತೋ ಇಲ್ವೋ ಅದನ್ನ ಹೇಳಿ. ನಾನು ಮೊದಲೇ ಹೇಳಿದ್ದೀನಮ್ಮ, ಹೇಗಾದರೂ ಅವ್ರ ಮದುವೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ?
ಹಾಗೆ ಬಲವಂತವಾಗಿ ಅವರು ಮದುವೆ ಮಾಡಬೇಕು ಅಂತ ನೀವು ನೋಡಿದ್ರೆ ಒಂದು ಮರಣ ಖಂಡಿತ. ಮುಂದೆ ವಿಷಾದ ಕಾಯಂ, ಕಷ್ಟ ಪ್ರಾರಂಭ ಆಗತ್ತೆ. ಈ ಮದುವೆ ಆದರೆ ಸಾಯೋದು ಬೇರೆ ಯಾರೂ ಅಲ್ಲ, ಯಾರು ಅಂತ ಹೇಳಿ ಪುರೋಹಿತ್ರೆ. ಯಾರೂ ಅಲ್ಲಮ್ಮ, ನೀವೇ. ಇದೇನು ಟ್ವಿಸ್ಟು? ವಾಟ್? ಈ ಮದುವೆ ನಡೆದ್ರೆ ಸಾಯೋದು ನೀವೇನಮ್ಮ. ವರನ ಜಾತಕದಲ್ಲಿ ನಿಮ್ಮ ಸಾವೇ ಬರೆದಿದೆ. ಮದುವೆ ನಡೆಯೋ ಮರುಕ್ಷಣ ನಿಮ್ಮ ಮೃತ್ಯು ಬರೋದು ಸತ್ಯ. ಐ ಡೋಂಟ್ ಬಿಲೀವ್ ದಿಸ್. ನಾನು ಎಷ್ಟೆಲ್ಲ ಓದಿದ್ದೀನಿ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದೀನಿ, ನನ್ನ ಹತ್ರ ಎಷ್ಟೋ ಜನ ಎಂಪ್ಲಾಯೀಸ್ ಜಾಬ್ ಮಾಡ್ತಿದ್ದಾರೆ. ಅವ್ರು ಯಾರಿಂದನೂ ಡಿಸ್ಟರ್ಬ್ ಆಗದೆ ಇರೋ ನನ್ನ ಲೈಫ್ ನನ್ನ ಭಾವಿ ಅಳಿಯನಿಂದಾಗಿ ಅಂತ್ಯ ಆಗತ್ತೆ ಅಂದ್ರೆ ಅದನ್ನ ನಾನು ನಂಬಲ್ಲ. ನೀವು ನಂಬಿದ್ರು ನಂಬದೇ ಇದ್ರೂ ಅವರ ಜಾತಕದಲ್ಲಿ ಹಾಗೇ ಇದೆಯಮ್ಮ. ಅದಕ್ಕೆ ನೀವು ಕೈ ಹಾಕ್ತಿರೋ ಕೆಲಸ ಎಲ್ಲಾನು ಅವರಿಂದಾನೇ ಹಾಳಾಗ್ತಾ ಇದೆ. ಕ್ಷಮಿಸಿ ಪುರೋಹಿತ್ರೆ, ನನ್ನ ಅಳಿಯ ಅಂಥದ್ನೆಲ್ಲ ನಂಬಲ್ಲ, ನಾನು ಕೂಡ ನಂಬಲ್ಲ. ಮತ್ತೆ ಭೂಮಿ ಪೂಜೆ ಯಾಕೆ ಮಾಡಿಸಿದ್ರಿ? ದೋಷ ನಿವಾರಣೆ ಪೂಜೆ ಯಾಕೆ ಮಾಡಿಸಿದ್ರಿ? ಅದು ಕೇವಲ ನಮ್ಮ ನಿತ್ಯ ಸಂತೃಪ್ತಿಗೋಸ್ಕರ ಮಾಡಿದ್ದು. ನನಗೆ ನನ್ನ ಮಗಳೇ ಮುಖ್ಯ. ಅವಳು ಜೈನ ಪ್ರೀತಿಸ್ತಿದ್ದಾಳೆ. ಅವ್ರ ಮದುವೆ ನಡಿಬೇಕು, ನಡಿಲೇಬೇಕು. ಒಂದ್ ವೇಳೆ ನೀವು ಹೇಳ್ತಿರೋ ಹಾಗೆ ಮದುವೆ ಆಗ್ತಿದ್ದ ಹಾಗೆ ನನಗೆ ಸಾವು ಬಂದ್ರೆ ನನ್ನ ಮಗಳಿಗೋಸ್ಕರ ಆನಂದವಾಗಿ ಸತ್ತು ಹೋಗ್ತೀನಿ. ಅವಳಿಷ್ಟಕ್ಕಿಂತ ನನ್ನ ಪ್ರಾಣ ಏನ್ ಮುಖ್ಯ ಅಲ್ಲ, ಅವಳೇ ನನ್ನ ಪ್ರಾಣ. ಮಗಳಿಗೋಸ್ಕರ ನೀವು ಪ್ರಾಣ ತ್ಯಾಗ ಮಾಡ್ತೀರಾ? ತಪ್ಪೇನಿದೆ ಪುರೋಹಿತ್ರೆ? ಮಕ್ಕಳ ಕೋರಿಕೆ ಆಸೆ ತೀರ್ಸೋದೇ ಅಲ್ವಾ ದೊಡ್ಡವ್ರ ಜವಾಬ್ದಾರಿ. ನಿತ್ಯ ಚಿಕ್ಕೋಳಿದ್ದಾಗಿಂದ ಅವಳು ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ. ಈಗ ಅವಳ ಮದ್ವೆಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ದಟ್ಸ್ ಆಲ್. ಇನ್ನೊಂದ್ಸಲಿ ಮತ್ತೆ ಯೋಚನೆ ಮಾಡಿಮ್ಮ. ಪ್ರಾಣ ಹೋದ್ರೆ ತಿರುಗಿ ಬರಲ್ಲ. ನನ್ನ ಮಗಳಿಗೆ ಅವಳು ಇಷ್ಟಪಟ್ಟವನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಪ್ರಾಣ ಹೋದ್ರೂ ತಪ್ಸಲ್ಲ. ನಿತ್ಯ, ಯು ಡೋಂಟ್ ವರಿ, ಈ ಮದುವೆ ನಡೆದೇ ನಡೆಯುತ್ತೆ. ಈವ್ನಿಂಗ್ ಫಂಕ್ಷನ್ ಅಲ್ಲಿ ನಿಮ್ಮಿಬ್ರನ್ನು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅಜ್ಜಿ, ನೀವು ಈ ವಿಷಯದ ಬಗ್ಗೆ ಚಿಂತೆ ಮಾಡಬೇಡಿ. ತಾಯಿ ಅಂದ್ರೆ ಹಾಗಿರ್ಬೇಕು. ಮಗಳಿಗೋಸ್ಕರ ಪ್ರಾಣ ಕೊಡ್ತಾಳೆ. ನೀನು ಇದೆಯಾ, ಏನು ಮಾಡಲ್ಲ. ನೋಡ್ದ್ಯಾ ನಿತ್ಯ, ನಿಮ್ಮಮ್ಮ ನಿನಗೋಸ್ಕರ ತನ್ನ ಪ್ರಾಣನೇ ಕೊಡಕ್ಕೆ ರೆಡಿ ಇದ್ದಾಳೆ. ಅವಳಂತ ತಾಯಿನ ನೀನು ಕಳ್ಕೊತೀಯಾ? ನಿಮ್ಮಮ್ಮ ನಿನಗೋಸ್ಕರ ಏನೇನು ಮಾಡಿದಾಳೋ ನನಗೆ ಗೊತ್ತು. ಈಗ ಒಂದೇ ಸಲ ತನ್ನ ಪ್ರಾಣನೇ ಕೊಡ್ತಿದ್ದಾಳೆ. ಎಷ್ಟು ಜನ್ಮ ಎತ್ತಿದ್ರೂ ನೀನು ಅವಳ ಋಣ ತೀರ್ಸೋಕ್ಕಾಗಲ್ಲ. ಯೋಚನೆ ಮಾಡು ನಿತ್ಯ.
ಜೈನ ಬಿಟ್ರೆ ಆಗ ನಿಮ್ಮಮ್ಮ ಬದುಕ್ತಾಳೆ. ಜೈ ಬೇಕೋ ನಿಮ್ಮಮ್ಮ ಬೇಕೋ ಡಿಸೈಡ್ ಮಾಡು. ನನಗೆ ನಮ್ಮ ಮಾಮೇ ಬೇಕು. ಎಸ್. ನಿನ್ನಿಂದ ಮೋಸ ಮಾಡಿಸ್ತಿರೋದಕ್ಕೆ ನನಗೆ ಕ್ಷಮಿಸು ಗಂಗಾ. ತಪ್ಪು ಅಂತ ಗೊತ್ತಿದ್ರೂ ಮಾಡಲೇಬೇಕಾಗಿದೆ. ಮೇಡಮ್ ಹತ್ರ ಹೋಗೋಣ ಬಾ. ಏನೋ ಚಿಕ್ಕಪ್ಪ, ನಂಗೇನು ಅರ್ಥನೇ ಆಗ್ತಿಲ್ಲ. ನಾವ್ ಏನಕ್ಕೋಸ್ಕರ ಬಂದ್ವಿ, ಏನ್ ಮಾಡ್ತಿದೀವಿ? ನಾವು ದುಡ್ಗೋಸ್ಕರ ಬಂದ್ವಿ. ಮೇಡಮ್ ಹತ್ರ ದುಡ್ಡು ಕೇಳ್ತಿದೀವಿ ಅಷ್ಟೇ. ನಡಿ. ದುಡ್ಡು ಕೇಳೋದಿಕ್ಕೆ ಈ ವೇಷ ಬೇಕಾ ಚಿಕ್ಕಪ್ಪ? ಅಯ್ಯೋ, ಮತ್ತೆ ಶುರು ಮಾಡಿದ್ಯಾ? ಆಗ್ಲೇ ಹೇಳದ್ನಲ್ಲ, ಇದು ದೊಡ್ಡ ಮನೆಯವ್ರ ಫಂಕ್ಷನ್. ದೊಡ್ಡವರೆಲ್ಲ ಬಂದಿದ್ದಾರೆ, ನಾವು ಹಾಗೆ ಹೋಗ್ಬೇಕು. ಅವ್ರು ನಿಜವಾಗ್ಲೂ ದೊಡ್ಡವರು, ನಾವು ಬಡವರು. ಅದಕ್ಕೆ ತಾನೇ ಈ ಸರ್ಕಸ್ಸು. ದೊಡ್ಡವ್ರ ಫಂಕ್ಷನ್ಗೆ ಬಡವ್ರು ಹೋದ್ರೆ ಒಳಗಡೆನೆ ಬಿಡಲ್ಲ. ಅದಕ್ಕೆ ಹೀಗೆ ಹೋಗ್ಬೇಕು. ಅರ್ಥ ಆಯ್ತಾ? ನಾವು ನಾವಾಗೆ ಇರ್ಬೇಕು. ಯೋಚನೆ ಮಾಡ್ತಿದ್ರೆ ಇದು ತಪ್ಪು ಅನಿಸ್ತಿದೆ ಚಿಕ್ಕಪ್ಪ. ಆಪರೇಷನ್ ಮಾಡದಿದ್ರೆ ನಿಮ್ಮಮ್ಮ ಸತ್ತು ಹೋಗ್ತಾಳೆ. ಆಪರೇಷನ್ ದುಡ್ಗೋಸ್ಕರ ನಾವಿಲ್ಲಿ ಬಂದಿರೋದು. ಅದನ್ ಬಿಟ್ಟು ಇನ್ನೇನು ಯೋಚನೆ ಮಾಡಬೇಡ. ನಡಿ. ಅವ್ರ ಮುಂದೆ ಮಾಮೂಲಾಗಿ ಹೋಗ್ಬೇಕು ಅಂದ್ರೇನೆ ಭಯ ಆಗುತ್ತೆ. ಈಗ ಈ ವೇಷದಲ್ಲಿ ಹೋಗು ಅಂತಿದ್ಯಾ? ತುಂಬಾ ಭಯ ಆಗ್ತಿದೆ ಚಿಕ್ಕಪ್ಪ. ಆ ಭಯನೇ ಬೇಡ. ಧೈರ್ಯವಾಗಿ ಹೋಗಿ ಕೇಳು. ನಿನ್ ಪಕ್ಕದಲ್ಲಿ ನಾನಿರ್ತೀನಲ್ಲ. ಹೋಗೋಣ ಬಾ. ನಡಿ. ಚಿಕ್ಕಪ್ಪ, ಈ ಗೆಟಪ್ ಅಲ್ಲಿ ಸಖತ್ತಾಗಿದ್ದಾಳೆ ಕಣೋ ಹುಡುಗಿ. ನೋಡಿದ್ರೆ ಬಿಡೋ ಚಾನ್ಸೇ ಇಲ್ಲ. ಏಯ್, ಮರ್ಯಾದೆಯಿಂದ ಮಾತಾಡಿ. ಯಾಕ್ರೋ ಪದೇ ಪದ ನಮ್ಮ ಹಿಂದೆನೆ ಬರ್ತೀರಿ? ಈ ಹುಡುಗಿ ನಮ್ಗೆ ತುಂಬಾ ಇಷ್ಟ ಆದ್ಲಮ್ಮ. ಲೋ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾವು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ಬೇಕಾದ್ರೆ ನಿನ್ನನ್ನು ಬಿಡ್ತೀನಿ, ನೀನ್ ಹೊಟ್ಟಾಗೋ. ಅವಳನ್ನ ಮಾತ್ರ ಬಿಡೋದೇ ಇಲ್ಲ. ಅಯ್ಯೋ, ಇವಳು ನನ್ನ ಮಗಳಿದ್ದ ಹಾಗೆ, ಹೇಗ್ ಬಿಟ್ಟು ಹೋಗ್ತೀನಿ? ಇವಳಮ್ಮ ಆಸ್ಪತ್ರೆಯಲ್ಲಿದ್ದಾಳೆ, ಅರ್ಥ ಮಾಡ್ಕೊಳ್ಳಿ. ಇವಳು ನಮ್ಮನ್ನ ಬೆಂಗಳೂರಿಂದ ಮಂಗಳೂರು ಕರ್ಸಿದಾಳೆ. ಪೊಲೀಸ್ ಹತ್ರ ಹೊಡ್ಸಿದಾಳೆ. ಬೆಳಗ್ಗೆಯಿಂದ ನಮ್ಗೆ ಊಟ ಇಲ್ದಂಗ್ ನಾಯಿ ತರ ಕೂರ್ಸಿದ್ಲು ಅಲ್ಲಿ. ನೀನು ಹೊರಡ್ತೀಯ ಇಲ್ವಾ? ನಿಮಗ್ ಕೈ ಮುಗಿತೀನಣ್ಣ. ನಾನೇನು ಬೇಕು ಅಂತ ಮಾಡ್ಲಿಲ್ಲ. ನಮ್ಮಮ್ಮಂಗೆ ಪ್ರಾಣ ತೆಗೆಯೋ ರೋಗ ಬಂದಿದೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾಳೆ. ಬೇಗ ಆಪರೇಷನ್ ಮಾಡ್ತಿದ್ರೆ ಸತ್ತು ಹೋಗ್ತಾಳೆ. ಆಪರೇಷನ್ ದುಡ್ಡಿಗೋಸ್ಕರನೇ ನಾವಿಲ್ಲಿ ಬಂದಿದ್ದು. ನೀವು ನನಗೆ ತೊಂದರೆ ಕೊಟ್ರಿ ಅಂತ ನಿಮ್ಮ ಮೇಲೆ ನನಗೆ ಕೋಪ ಇದ್ದಿದ್ರೆ ಬೆಂಗಳೂರು ಪೊಲೀಸರಿಗೆ ನಿಮ್ಮನ್ನ ಹಿಡ್ಕೊಡ್ತಿದ್ನಲ್ವಾ? ಇಲ್ಲೂ ಪೊಲೀಸರಿಗೆ ನಿಜ ಹೇಳ್ತಿದ್ನಲ್ಲ. ನೀವು ಒಳ್ಳೆಯವರು ಅಂತ ಯಾಕೆ ಹೇಳ್ತೀನಣ್ಣ? ಅವ್ರು ನಿಮ್ಗೇನು ಮಾಡಬಾರ್ದು ಅಂತ ಅಲ್ವಾ? ಕೊನೆಗೆ ದುಡ್ಡು ಕೊಡ್ತೀನಿ ಅಂತಲೂ ಹೇಳಿದ್ದೆ. ಬಿಟ್ಬಿಡಿ ಅಣ್ಣ. ನಾನು ದುಡ್ಡು ತಗೊಂಡು ಹೋಗ್ದಿದ್ರೆ ನಮ್ಮಮ್ಮ ಸತ್ತು ಹೋಗ್ತಾಳೆ. ನಮ್ಮಮ್ಮ ಇಲ್ದಿದ್ರೆ ನಾನು ಬದುಕಲ್ಲ ಅಣ್ಣ. ನಿನ್ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಕರ್ಗವ್ರಲ್ಲ ನಾವು. ಹೇಗೂ ನಿನ್ನಮ್ಮ ಮೇಲೋಗ್ತಾಳಲ್ಲ, ನೀನು ಹೋಗ್ಬೋದಂತೆ. ಅಲ್ಲಿ ನಿನ್ನಮ್ಮ ಹೋದ್ಲು ಅಂದ್ಕೊಂಡು ಇಲ್ಲಿ ನಮ್ಮ ಕೆಲಸ ನೋಡು.